ಹಬ್ಬ ಏನು ನಮ್ಮೂರಲ್ಲಿ ನಡೀತಾ ಇದೆ, ಆ ಹಬ್ಬದ ಬಗ್ಗೆ ಹೇಳಿ, ಏನು ಅನ್ಸುತ್ತೆ ನಿಮಗೆ? ಅದನ್ನು ಸುಮಾರು ತಲೆಮಾರು ಅಂದರೆ ಮಕ್ಕಳು ಮಟ್ಟಿಗೆ ನಾನು ಮೂರನೇ ತಲೆಮಾರು. ಅದಕ್ಕೆ ಮುಂಚೆನೇ ನಡೀತಾ ಇತ್ತು, ಅದ್ದೂರಿಗೆ ಮಾತಿನ ಕರ್ಕೊಂಡು ಇಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಿಂದ ಒಂದು ಗಿಡ ಎಲ್ಲ ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಪ್ರತಿ ಮೊದಲಿಗೆ ಅಷ್ಟಾಗಿ ಇದು ಇರಲಿಲ್ಲ, ಅಂದರೆ ಜನಸಂಖ್ಯೆ ಕಡಿಮೆ, ಸುಮ್ಮನೆ ಕಡಿಮೆ. ಆದರೆ ಈಗ ವಿಪರೀತವಾದ ಜನಸಂಖ್ಯೆ ಭಾಳ ಅಭಿವೃದ್ಧಿ ಆಗಿದೆ. ಇಷ್ಟು ಇಲ್ಲ ದೇವಸ್ಥಾನ ಮೂರು ಹಬ್ಬ ಅಂದರೆ ನಮ್ಗೆ ಇದೇನೆ, ಈ ದಸರಾ ಅದಕ್ಕಿಂತ ಈ ಹಬ್ಬ ನಾವು ವಿಜಯ ಮಾಡ್ತೀವಿ. ಇದೇ ನಮಗೆ ದೊಡ್ಡ ಹಬ್ಬ. ನಮ್ಮ ಊರಿನ ಒಂದೇ ಅಲ್ಲ, ಇಲ್ಲಿ ಸುತ್ತಮುತ್ತ ಊರು ಪಕ್ಕದಲ್ಲಿ ಬಹಳ ಶಕ್ತಿಯುತವಾದ ದೇವಸ್ಥಾನ. ಆಂಜನೇಯ ನಾವು ಕರ್ಕೊಂಡು ಹಾಗಾಗಿ ಇದ್ರ ಬಗ್ಗೆ ಹೇಳಕ್ಕೆ ಹೋದರೆ ಸುಮಾರು ದಿವಸನೇ ಬೇಕು. ಮೊದಲಲ್ಲಿ ಹೇಳ್ಬೇಕಂದ್ರೆ ದೇವರು ಎಲ್ಲರಿಗೂ ಚೆನ್ನಾಗಿ ಎಲ್ಲರಿಗೂ ದೇವ್ರ ಮೇಲೆ ಭಕ್ತಿನೂ ಜಾಸ್ತಿ, ಭಯನೂ ಜಾಸ್ತಿ. ಎರಡು ಭಯ ಅನ್ನೋದಕ್ಕಿಂತ ಭಕ್ತಿ ಎಲ್ಲ. ಪ್ರತಿ ಸಣ್ಣ ಮಗುವಿಂದ ಹಿಡಿದು ವಯಸ್ಸಾದವರು ಕೂಡ ಅವ್ರನ್ನ ಬಿಟ್ಟು ನಮ್ಮ ಊರಲ್ಲಿ ಯಾವುದೇ ಮಾಡೋಂಥದ್ದಿಲ್ಲ. ಹಿರಿಯರು ಇತ್ತೀಚೆಗೆ ಇನ್ನೂ ಕಿರಿಯರದ್ದು ಜಾಸ್ತಿ ನಮ್ಮ ವಯಸ್ಸಿನ. ಅದ್ರಲ್ಲಿ ನಮ್ಮ ಹಳ್ಳಿಯಲ್ಲಿ ಕೆಲಸ ಮಾಡೋಂಥ ಬೆಂಗಳೂರು ಬೇರೆ ಬೇರೆ ಜಾಗದಿಂದ ಹಬ್ಬಕ್ಕೆ ಎಲ್ಲೇ ಇರಲಿ ಒಂದೇ ಬರ್ತಾರೆ, ಬರದೇ ಹಬ್ಬ. ಅದು ಅವರು ಮನುಷ್ಯನಿಗೆ ಭಕ್ತಿ, ಒಂದು ಅವ್ರಿಗೆ ಕೈಲಾದಷ್ಟು ಸೇವೆ ಏನೇನು ಮಾಡೋದು ಸರ್. ನಮ್ಮ ಇಂದಿನ ಜನಾಂಗದವ್ರಿಗಿಂತ ಈಗಿನ ಜನರೇಷನ್ ಭಾಳ ಭಕ್ತಿಯಿಂದ ನಾವು ಇನ್ನು ಮುಂದೆ ಹೋದಂಗೆ ಇನ್ನೂ ಎಷ್ಟು ಬೆಳೀತಿದೆ ಗೊತ್ತಿಲ್ಲ. ಆದರೂ ಈಗ ನಾವು ಹಿಂದೆ ನೋಡೋದಕ್ಕೂ ಇವತ್ತಿಗೂ ಭಾರಿ ದೊಡ್ಡ ದೇವಸ್ಥಾನದ ಬಗ್ಗೆ ಹಾಗೂ ಭಕ್ತಿಯಲ್ಲಿ ನೀವು ಅಂದ್ರೆ ಹುಡುಗಿ ಅಂದ್ರೆ ಊರಿಗೆ ಸ್ವಲ್ಪ ದೊಡ್ಡ ಮನೆತನ ಆಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಕೆಲವೊಂದು ಆಚರಣೆಗಳು ನಡೀತಿ. ಇವತ್ತು ವಿಶೇಷವಾಗಿ ಏನೇನು ನಡೀತಾರೆ ಮನೆ ಅನ್ನೋದಕ್ಕಿಂತ ನಾವು ಇಲ್ಲಿ ಆಯ್ಗಾರರು ಅದ್ರ ಕೆಲಸಗಾರ ಈ ದೇವರ ವಿಷಯದಲ್ಲಿ ದೊಡ್ಡವರಾದ್ರೂ ಪ್ರಶ್ನೆ ಇಲ್ಲ. ಒಬ್ಬೊಬ್ರದ್ದು ಒಂದೊಂದು ಕಾರ್ಯಕ್ರಮ, ಅದರಲ್ಲಿ ನಮ್ಮದು ಒಂದು ಪಾತ್ರ, ಇನ್ನೊಬ್ಬರದ್ದು ಒಂದು ಪಾತ್ರ. ನಿಮ್ಮ ಒಂದು ಮನೆ ಅಥವಾ ಮನೆತನ ಇಲ್ಲಿ ನಮ್ಮದು ಕಳಸದ ಕಾರ್ಯಕ್ರಮ ಎಲ್ಲಿಂದ ಮಾಡಿಸ್ತಾರೆ, ಇನ್ನೊಬ್ರು ಇಲ್ಲಿಂದ ಒಂದು ಕಳಸ. ಅದಕ್ಕೆ ಇದಕ್ಕೆ ದೊಡ್ಡವರು ಸಣ್ಣವರು ಅನ್ನೋ ಪ್ರಶ್ನೆ ಹಬ್ಬದ ವಿಷಯದಲ್ಲಿ ಎಲ್ಲರೂ ಒಂದೇ. ನಾವು ಸೇವೆ, ಅವರು ನಾವು ದೇವ್ರ ಸೇವೆ ಮಾಡೋದು ಅಷ್ಟೇ. ಇಲ್ಲಿ ವಿಷಯ ದೊಡ್ಡಸ್ತಿಗಳು ದೊಡ್ಡಸ್ತಿಗೆ ಏನಿಲ್ಲ. ಆಯ್ಗಾರ ಅಂತಾರೆ, ಆಫೀಸರು ಅವ್ರವ್ರ ಕೆಲಸ, ಯಾರ್ಯಾರಿಗೆ ಏನೇನೋ ಕೆಲಸ ಮೊದಲಿಗೆ ಯಜಮಾನರು ವಹಿಸಿರ್ತಾರೋ ಅದನ್ನು ಪೂರ್ವ ಕಾಲದಿಂದ ಎಲ್ಲರೂ ನಡ್ಕೊಂಡು ಬರ್ತಾರೆ. ಅದಕ್ಕೆ ಎಲ್ಲರೂ ಊರಿಗೆ ಸಹಕಾರ ಕೊಡ್ತಾರೆ. ಎಲ್ಲರೂ ಇವತ್ತಿಗೆ ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ಯಾವ ಏನೂ ತೊಂದರೆ ಇಲ್ಲ. 3-4 ತಲೆಮಾರು ಅಂತ ನೀವು ಹೇಳಿದ್ರಿ. ಅಂದ್ರೆ ಈಗಿನ ಹುಡುಗರ ರೀತಿ ನಡ್ಕೊಳ್ತಿರೋದು ದೇವ್ರ ವಿಚಾರದಲ್ಲಿ ಅವ್ರ ಭಕ್ತಿ ಅವ್ರದ್ದು ಹೋಗಿಲ್ಲ. ಬಟ್ ನೀವು ಚಿಕ್ಕವರಿದ್ದಾಗ ನಿಮ್ಮ ಮನೇಲಿ ಈ ಹಬ್ಬ ಬಂದ್ರೆ ಯಾವ ತರ ವಾತಾವರಣ ಇರ್ತಿತ್ತು? ನಿಮ್ಮ ತಂದೆಯವರು ನಿಮ್ಮ ತಾತ ಅಲ್ಲ, ಅವತ್ತಿನಿಂದ ಇವತ್ತಿನವರೆಗೆ ನಮ್ಮ ಮನೆ ನಡೆಯೋ ಕಾರ್ಯಕ್ರಮ ಅವತ್ತಿಗೆ ಅಷ್ಟೇ ಇದೆ. ಹೆಚ್ಚಿನೂ ಮಾಡಿಲ್ಲ, ಕಡಿಮೆನೂ ಮಾಡಲ್ಲ. ಆದರೆ ಈಗಿನ ಜನರೇಷನ್ ದೇವ್ರ ಬಗ್ಗೆ ಆಸಕ್ತಿ ಕಡಿಮೆ ಇರಬೇಕು. ನಮ್ಮೂರಲ್ಲಿ ಭಕ್ತಿ ನೋಡಿದ್ರೆ ಬೇರೆಯವರಿಗೆ ಮಾದರಿ ಇದೆ, ಇವರು ನೋಡಿ ಕಲಿಬೇಕು.
ಅಂತ ಒಂದು ವಾತಾವರಣ ಇದೆ ನಮ್ಗೆ. ಈಗ ಜನ್ರೇಷನಲ್ಲಿ ಬೇರೆ ಕಡೆ ಹೋಗಿ ಕೆಲಸ ಮಾಡೋದು, ಬೆಳಗ್ಗೆ ಅಂದರೆ ಓಡು ಓಡು ಓಡು, ಅವ್ನು ಏನು ಕೆಲಸ ಬೆಳಗ್ಗೆ ಅವ್ರ ಕಾರ್ಯಕ್ರಮ ದುಡಿಯೋದು ಏನು ಕೆಲಸ ಇರುತ್ತೆ ಅಷ್ಟಕ್ಕೆ ಸೀಮಿತ. ಬಟ್ ಇವತ್ತಿನ ದಿವಸ ಏನಿರುತ್ತೆ ಎಲ್ಲಿದ್ದರೂ ಬಂದೇ ಬರ್ತಾರೆ, ಎಷ್ಟೇ ದೂರ ಇರಲಿ ಅವರು ಯಾವುದೇ ಇದರಲ್ಲಿದ್ದರೂ ಬಂದು ಅವ್ರ ಭಕ್ತಿಯಿಂದ ಸೇವೆ ಸಲ್ಲಿಸಿ ಹೋಗ್ತಾರೆ. ಅದಕ್ಕೆ ನಾವು ಭಾಳ ಮೆಚ್ಕೊಂಡಿದ್ವಿ ಹುಡುಗರ ಸೇವೆಗೆ. ಎಷ್ಟೇ ಇದ್ದಿದ್ರು ಕೂಡ ಊರು ಮರೆಯೋರು ಭಾಳ ಜನ ಇದ್ದಾರೆ, ಆದರೆ ಹಬ್ಬನ ಮರೆಯೋರು ಇಲ್ಲ ನಮ್ಮಲ್ಲಿ. ಹಬ್ಬ ಮಾತ್ರ ಭಾಳ ಉನ್ನತವಾಗಿ ನಡೀತದೆ. ನಾವು ಮೊದಲಿಗೂ ಈಗಲೂ ಭಾರಿ ಭಾರಿ ಜನಸಂಖ್ಯೆ, ಮೊದಲಾಗಿ ಅಷ್ಟು ಇರಲಿಲ್ಲ. ಈಗ ನಾವು ಬೇರೆಯವರಿಗೆ ಹೆಣ್ಣು ಕೊಟ್ಟಿರ್ತೀವಲ್ಲ, ಅವ್ರ ಮನೆಯವರು ನಮ್ಮೂರು ಎಲ್ಲರೂ ಸೇರಿ ಹಬ್ಬ ಮಾಡೋದು. ಬರೇ ನಾವು ಒಂದೇ ನಮ್ಮೂರಿಂದೊಂದೇ ಮೊದಲು ಮಾಡೋರು. ಈಗ ಆ ಪರಿಸ್ಥಿತಿ ಇಲ್ಲ. ಆ ಮನೆ ಅವ್ರ ಹೆಣ್ಣು ಕೊಟ್ಟಿರೋರು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಮನೆಯವ್ರಿಗೂ ಅದೇ ಭಕ್ತಿನೇ. ಯಾಕಂದ್ರೆ ಮೊದಲು ಇಲ್ಲಿ ಅವ್ರ ಭಕ್ತಿಯಿಂದ ಬಿಂದು ಅಲ್ಲಿಗೆ ಹೋಗಿರ್ತಾರಲ್ಲ, ಅವರು ಕೂಡ ಇವತ್ತಿಗೆ ಹಂಗೆ ಬರ್ತಾರೆ. ಹಾಗಾಗಿ ಭಾಳ ವಿಜೃಂಭಣೆಯಿಂದ ಆಗುತ್ತೆ. ಫಸ್ಟು ಊರು ತಳವಾರ ಹೋಗಿ ಮೊದಲದ ಪದ್ಧತಿ ಪ್ರಕಾರವಾಗಿ ಅಂದರೆ ಅದು ದೇವ್ರ ಮನೆ ಅವರು ತಿಮ್ಮಪ್ಪನ ಕರ್ಕೊಂಡು ಬರ್ತಾರೆ. ತಿಮ್ಮಪ್ಪನ ಕರ್ಕೊಂಡ್ಬಂದು ಗೌಡ್ರ ಮನೆಗೆ ಬಿಡ್ತಾರೆ. ಅವರು ಪೂಜೆ ಸಾಮಾನೆಲ್ಲ ಕೊಡ್ತಾರೆ. ಮತ್ತು ಅವರು ಹೋಗಿ ಪೂಜಾರಿಯರ ಮನೆಗೆ ಕೊಟ್ಟು ಬರ್ತಾರೆ. ಆಮೇಲೆ ಪೂಜಾರಿಯರನ್ನ ಕರ್ಕೊಂಬರ್ತೈತೆ. ಆಮೇಲೆ ಅರ್ಧ ದೈವದವ್ರು ಹೋಗಿ ಅಲ್ಲಿ ಸ್ನಾನ ಮಾಡಿ ಅವ್ರನ್ನ ಬನ್ನಿ ಗಿಡದಲ್ಲಿ ಕುಂತ್ಕೊಂಡು ಪೂಜೆ ಗೀಜೆ ಮಾಡಿದ ಮೇಲೆ ಊರು ದೈವದವರೆಲ್ಲರೂ ಒಂದು ಗೌಡ್ರ ಮನೆ ಕಳಸ, ಒಂದು ಬಾರಿಕೆ ದೇವ್ರ ಮನೆ ಅಂತೇಳಿ ಐತಿ, ಅವರು ಕಳಸ ತಗೊಂಡು ಇಬ್ಬರು ಅಲ್ಲಿಗೆ ಬರ್ತಾರೆ. ಮತ್ತು ಅಲ್ಲೇ ಪೂಜೆ ಗೀಜೆ ಮಾಡ್ಕೊಂಡು ಬಂದು ದೇವಿ ಮನೆಗೆ ಇಲ್ಲಿ ಬಂದು ಗುಡಿಗೆ ಈ ಅಮ್ಮನ ಬಿಟ್ಟು ಆಮೇಲೆ ಆ ಅಮ್ಮನ ಬಿಟ್ಟು ಉತ್ಸಾಹ ಎಳೆದು ಗೌಡ್ರ ಮನೆಗೆ ಕಳ್ಸ ಹೋಗ್ತೈತಿ. ಇದು ಮೊದಲದ ನಡ್ಕೊಂಬಂದಿರೋ ಪದ್ಧತಿ. ಇದರಲ್ಲಿ ಒಬ್ಬೊಬ್ರದ್ದು ಒಂದೊಂದು ಕೆಲಸ ಅಂತ ಐತೆ. ಇದರಲ್ಲಿ ಅಂದ್ರೆ ಊರವ್ರು ಎಲ್ಲರೂ ಸೇರಿ ಮಾಡ್ತಾರೆ, ಎಲ್ಲರೂ ಸೇರಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಐತೆ ಇದರಲ್ಲಿ. ಅದೇ ಮತ್ತೆ ಊರು ತಳವಾರ ಬಂದು ಅಷ್ಟು ಮಾಡ್ಬೇಕು. ತಿಮ್ಮಪ್ಪ ಬಂದು ಇದಿಷ್ಟು ಪೂಜೆ ಸಾಮಾನು ತಗೊಂಡೋಗಿ ಪೂಜಾರಿಗಳಿಗೆ ಕೊಟ್ಟು ಕರ್ಕೊಂಡು ಹೋಗ್ಬೇಕು. ಆಮೇಲೆ ನಾವು ಒಂದು 10-15 ಮಂದಿ ಹೋಗ್ತಿದ್ವು. ಇವಾಗ ಹುಡುಗರು ಮಾತು ಕೇಳಂಗಿಲ್ಲ, ಎಲ್ಲರೂ ಬಂದವರೆಲ್ಲ ಜೈ ಅಂತೀವಿ ನಾವು. ಆಮೇಲೆ ಎಲ್ಲರೂ ದೈವ ಮತ್ತೆ ಊರಿಟ್ಟು ಕಲಿತು ಮತ್ತೆ ಅವ್ರನ್ನ ಕರ್ಕೊಂಡು ಬರೋಕೆ ಅವರು ಡೋಲ್ ತಗೊಂಡು ಬರ್ತಾರೆ. ಮತ್ತು ಮೊದಲೇನು ಫ್ರೀಯಾಗಿ ಸುಮ್ಮನೆ ಹೋಗಿರ್ತಾವೆ. ಮತ್ತು ಈ ಸತಿ ದೈವ ಬಂದು ಕರ್ಕೊಂಡು ಬಂದು ಈ ಅಮ್ಮನ ಈ ತಾಯಿ ಗುಡಿಗೆ ಬಿಟ್ಟು ಆಮೇಲೆ ಹನುಮಂತರ ಮತ್ತೆ ಹಿಂದೆ ವಾಪಸ್ ಹೋಗಿ ಅಲ್ಲಿ ಗುಡಿಗೆ ಬಿಟ್ಟು ಬರ್ತಾರೆ. ಆಮೇಲೆ ಅವ್ರು ಬಂದ ಮೇಲೆ ಉತ್ಸಾಹ ಹೇಳೋದು ಮತ್ತೆ ಕರ್ಕೊಂಡು ಬಂದು ಆಮೇಲೆ ಯಾರ ಮನೆಗೆ ಅವರು. ವರ್ಷದಿಂದ ವರ್ಷಕ್ಕೆ ಹೆಂಗಿದೆ ಹಬ್ಬ? ವರ್ಷಕ್ಕೆ ಇನ್ನೂ ಜಾಸ್ತಿ ಆಗ್ತೈತೆ. ಜನಸಂಖ್ಯೆ ಜಾಸ್ತಿನೂ ಬೆಳಿತೈತೆ. ಇವಾಗ ಜನನೂ ಇದಿಲ್ಲ. ಮತ್ತು ಇಷ್ಟು ದಿನ ಪಲ್ಲಕ್ಕಿದ್ದಿಲ್ಲ, ಇವಾಗ ಪಲ್ಲಕ್ಕಿಗಳಾದವು. ಹಂಗೆ ಒಂದಕ್ಕೊಂದು ವರ್ಷಕ್ಕೆ ಜಾಸ್ತಿ ಆಗುತ್ತಲ್ಲ, ಏನು ಕಡಿಮೆ ಇಲ್ಲ. ಮೇಲತ್ತು ಇದೇನು ಯಾವುದಿಲ್ಲ. ದೊಡ್ಡವು ಬಿದ್ದರೂ ಮಾತ್ರ ಊರು ದೈವ ಎಲ್ಲ ಕಟ್ಟಿ ಹಾಕ್ಯಂತೀವಿ. ಸಣ್ಣ ಪುಟ್ಟು ಅವೇ ಕಾಣಿಕೆ ಪೆಟ್ಟಿಗೆಗಳವೆ ಎಲ್ಲ ಇದು ಮಾಡ್ಕೊಂತ ಬರ್ತಾಯಿದ್ವಿ ಅಷ್ಟೇ. ಊರಲ್ಲಿ ಯಾರ್ದು ಏನೋ ಈ ಒಂದು ಹಬ್ಬದಲ್ಲಿ ತಕರಾರು ಯಾವ್ಯಾವ್ದು ಇದುವರೆಗೆ ಯಾವುದೂ ಬಂದಿಲ್ಲ. ತಕರಾರಂಭ ಶಬ್ದನೇ ಇಲ್ಲ. ಎಲ್ಲರೂ ಒಟ್ಟು ಕೂಡಿ ಎಲ್ಲರೂ ಅಣ್ಣ ತಮ್ಮಳಂತೆ ಮಾಡ್ತೀವಿ. ಅದು ಮುಂದೆ ಭಗವಾನ್ ಇಚ್ಛೆ ಹೌದಲ್ಲ. ಇಲ್ಲಿವರೆಗೂ ಯಾವ ತಕರಾರನೂ ಇಲ್ಲ. ಎಲ್ಲವೂ ಸುರಕ್ಷಿತ. ಅವ್ರ ಇದರಿಂದ ಯಾವತ್ತೂ ಏನೂ ಇದಾಗಿಲ್ಲ. ಯಾವ ಕಾಲ ಇದೇನೂ ಇಲ್ಲ. ಒಟ್ಟು ಅವ್ರ ಆಶೀರ್ವಾದ ಒಟ್ಟು ಏನು ಯಾವತ್ತೂ ಏನೂ ಆಗಿಲ್ಲ. ಮುಂದೆ ಅವ್ರವ್ರ ಇಚ್ಛೆ ಹೌದಲ್ಲ. ಪ್ರತಿ ವರ್ಷದ ಶ್ರಾವಣ ಮಾಸ 3ನೇ ಶನಿವಾರ ಮೋಕಾಗೋನ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ದ್ಯಾವಮ್ಮದೇವಿಯವರ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ. ಇದು ಈಗಿನದಲ್ಲ, ಹಿಂದಿನ ನಮ್ಮ ಹಿರಿಯರ ತಲತಲಾಂತರದಿಂದ ಬಂದಿರತಕ್ಕಂಥ ಒಂದು ಈ ಉತ್ಸವವಾಗಿದೆ. ಈ ಉತ್ಸವವನ್ನು ಸುತ್ತಮುತ್ತಲಿನ ಹಳ್ಳಿಯ ಜನರು ಹಾಗೂ ನಮ್ಮ ಗ್ರಾಮದ ಸರ್ವ ಭಕ್ತಾದಿಗಳು ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಬೆಳಗಿನ ಜಾವ ಶ್ರೀ ಆಂಜನೇಯ ಸ್ವಾಮಿಗೆ ಹಾಗೂ ನಮ್ಮ ಗ್ರಾಮ ದೇವತೆ ಆಗಿರ್ತಕ್ಕಂಥ ಶ್ರೀ ದ್ಯಾಮವ್ವನವರಿಗೆ ಅಭಿಷೇಕ ಕಾರ್ಯಕ್ರಮ ಇರುತ್ತದೆ. ನಂತರ ಎಲ್ಲ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸ್ತಾರೆ. ಅದೇ ರೀತಿಯಾಗಿ ಸಂಜೆ ಉಚ್ಚಾಯ ಕಾರ್ಯಕ್ರಮ ಇರುತ್ತದೆ ಮತ್ತು ಸರ್ವ ಭಕ್ತಾದಿಗಳು ಕೂಡ ಆಮೇಲೆ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಪಲ್ಲಕ್ಕಿ ಉತ್ಸವ ಈಗ ಮೊದಲೆಲ್ಲ ಆಂಜನೇಯ ಸ್ವಾಮಿ ಮಾತ್ರ ಇತ್ತು. ಇತ್ತೀಚೆಗೆ ಮತ್ತೆ ನಮ್ಮ ಗ್ರಾಮದ ಎಲ್ಲ ಭಕ್ತಾದಿಗಳೆಲ್ಲ ಸೇರಿ ಈ ಒಂದು
ನಮ್ಮ ಗ್ರಾಮದ ಅಧಿದೇವತೆ ಆಗಿರ್ತಕ್ಕಂಥ ಶ್ರೀ ದ್ಯಾಮವ್ವನವರು ಮತ್ತು ಹನುಮಂತರಾಯನ ಇಬ್ಬರ ಪಲ್ಲಕ್ಕಿ ಉತ್ಸವವನ್ನು ಕೂಡ ಸರ್ವ ಭಕ್ತಾದಿಗಳು ಹಾಗೂ ಸರ್ವ ಹಳ್ಳಿಯ ಜನರು ಎಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೆಸ್ತಾರೆ. ನಮ್ಮೂರಲ್ಲಿ ಈಗಂತಲ್ಲ ಸುಮಾರು ವರ್ಷಗಳಿಂದ ದೇವಮ್ಮ ಹನುಮಂತರಾಯ ಅಂದರೆ ನಮ್ಮೂರದೇ ಆದಂಥ ಒಂದು ಶಕ್ತಿ ಇದೆ. ಈಗಿನಲ್ಲಿ ದೇವಮ್ಮವ್ವ ಹನುಮಂತರಾಯ ಅಂದರೆ ಅದೊಂದು ಶಕ್ತಿ ಇದೆ. ಈಗ ಪ್ರೆಸೆಂಟ್ ನಮ್ಮೂರು ಪಕ್ಕದಲ್ಲಿ ಜಾಲಹಳ್ಳಿ ಅಂತ ಇದೆ. ಜಾಲಹಳ್ಳಿಯಲ್ಲಿ ಮೊಹರಂ ಹಬ್ಬ ಬಹಳ ದೊಡ್ಡದಾಗಿ ವಿಜೃಂಭಣೆಯಿಂದ ನಡೀತಿದೆ. ಅದು ಯಾವ ಕಾರಣದಿಂದ ನಡೀತಿದೆ ಅಂದ್ರೆ ಅದೇ ನಮ್ಮೂರಲ್ಲಿ ದೇವಮ್ಮ ಒಂದು ದೇವಸ್ಥಾನ ಅಲ್ಲಿ ಮುಂಚಿರೋದಕ್ಕೋಸ್ಕರ ಅದೇ ದೇವಿ ಶಕ್ತಿನೇ ಅಲ್ಲಿ ನಡೀತಾ ಇರೋದು. ಹೆಣ್ಗೋನಹಳ್ಳಿ ಇರತಕ್ಕಂಥ ದೇವಮ್ಮವ್ವ ಅಲ್ಲಿ ಆ ಸ್ಥಳದಲ್ಲಿ ಇದ್ದಕ್ಕೋಸ್ಕರನೇ ಆ ಮೊಹರಂ ಹಬ್ಬ ಜಾಲಹಳ್ಳಿಯಲ್ಲಿ ಅಷ್ಟು ವಿಜೃಂಭಣೆಯಾಗಿ ಆ ದೊಡ್ಡ ಶಕ್ತಿ ಅಂದ್ರೇ ಅದೇ ದೇವಮ್ಮವನೇ. ಅದು ಒಂದು ನಮ್ಮೂರ ಆಂಜನೇಯ ಸ್ವಾಮಿ ಕೂಡ ಇವತ್ತಿಗೆ ನಂಬೋನು ಮೆರೆದೋನು ನಮ್ಮೂರ ದೇವಮ್ಮ ಹನುಮಂತರಾಯನ ಮುಂದೆ ಎಲ್ಲರ ಕಾಲು ಕೆಳಗಾಗಿ ಹೋಗಿದ್ದಾರೆ. ಯಾರೋ ಇದುವರೆಗಾಗಿ ಮಿಸಿ ತೀರೋದು ಯಾರ ಮಿಸಿನೂ ಉಳಿದಿಲ್ಲ. ಅದರಂಗಾಗಿ ಯಾರು ಒಳ್ಳೇದು ಮಾಡಿದ್ದಾರೆ ಅವ್ರಿಗೆಲ್ಲ ಒಳ್ಳೆಯದನೇ ಆಗಿದೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಆಗಿದೆ. ಅದೇ ಒಂದು ಉದಾಹರಣೆ ನಮ್ಮೂರಲ್ಲಿ. ಇದು ನಮ್ಮೂರಲ್ಲಿ ಜಾತಿ ಗೀತಿ ಯಾವುದೇ ಇಲ್ಲ, ಎಲ್ಲ ಜಾತಿನೂ ಎಲ್ಲ ಕೆಲಸಗಳು ಎಲ್ಲ ಒಟ್ಟಾಗಿ ಎಲ್ಲ ವಿಜೃಂಭಣೆಯಿಂದ ಈ ಹಬ್ಬ ಮಾತ್ರ ಭಾರಿ ವಿಜೃಂಭಣೆಯಿಂದ ಮಾಡ್ತಾರೆ. ಆಂಜನೇಯ ಸ್ವಾಮಿ ಹಬ್ಬ ಅಂತಂದರೆ ಇವತ್ತು ಉತ್ಸವ ಇದೆ, ಒಂದು ಜಾತ್ರೆ ಥರ ಮಾಡ್ತಾರೆ. ಎಲ್ಲ ಹುಡುಗರು ಕಲಿಸ್ಕೊಂಡು ಭಾಳ ಹೆಮ್ಮೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಮೊದಲಿಂದನೂ. ಈಗಿನಿಂದಂತಂದ ಮುಂಚೆ ಯಜಮಾನರ ಕಾಲದಿಂದ ನಡೆಸ್ಕೊಂಡು ಬರ್ತಿದ್ದಾರೆ. ಇವತ್ತಿಗೂ ಇನ್ನೂ ಮುಂಚೆ ಜಾತ್ರೆ ಆಗ್ತೈತೆ ಅಂತ ಗೊತ್ತಿಲ್ಲ. ಈಗ ಸ್ವಲ್ಪ ಇಕ್ಕಟ್ಟಾದಕ್ಕೋಸ್ಕರ ಊರಲ್ಲಿ ದಾರಿ ಸ್ವಲ್ಪ ಚಿಕ್ಕದಾದಕ್ಕೋಸ್ಕರ ಜಾತ್ರೆ ನಡೀತಾ ಇಲ್ಲ. ಅದನ್ನು ಜಾತ್ರೆಯನ್ನು ತೇರು ಮಾಡ್ಬೇಕಂತಲೇ ಅದನ್ನು ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದೆ ಆದರೂ ಇನ್ನು ಚೆನ್ನಾಗಿರುತ್ತೆ ಅಂತ ನಾವು ಕೂಡ ಆಸೆ ಪಡ್ತಾ ಇದ್ದೀವಿ. ಮುಂದಿನ ಯುಗಕ್ಕೆ ಮುಂದಿನ ಹುಡುಗರಿಗೆ ಒಳ್ಳೆ ಒಪ್ಪಿಗೆಗೆ ಚೆನ್ನಾಗಿರ್ತೈತೆ ಅಂತ. ಇವಾಗಿನ ಹುಡುಗರಿಗೆಲ್ಲ ಹಬ್ಬ ಗಿಬ್ಬ ಅಂದ್ರೆ ಗೊತ್ತಿಲ್ಲ, ಆದರೆ ಬಟ್ ನಮ್ಮೂರಾಗ ಮಾತ್ರ ಹುಡುಗರಿಗೆ ಎಲ್ಲರಿಗೂ ಸಂತೋಷದಿಂದ ಈ ಹಬ್ಬ ಮಾಡೋದಕ್ಕೋಸ್ಕರ ಎಲ್ಲ ಉತ್ಸವದಿಂದ ಕಾಯ್ತಾರೆ. ಅಂದರೆ ನೀವು ನೋಡಲಿಕ್ಕೆ ನೀವು ಚಿಕ್ಕವರಿದ್ದಾಗ ಇವಾಗ ಏನು ಯಾವ ಥರ ಏನಾದರೂ ವ್ಯತ್ಯಾಸ ಆಗಿದೆ? ಬಹಳ ವ್ಯತ್ಯಾಸ ಆಗಿದೆ. ಭಾಳ ಗೋಪುರಗಳು ಇರಲಿಲ್ಲ ಮುಂಚೆ. ಗುಡಿಗಳಿಗೆ ಹುಡುಗರು ಎಲ್ಲ ಒಕ್ಕಟ್ಟಿನಿಂದ ಯಾವುದೇ ಆಗಲಿ ಒಂದು ಕ್ರಿಕೆಟ್ ಆಡೋಕ್ಕೆ ಹೋಗಲಿ ಯಾವುದೇ ಆಗಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಬಳಸ್ಕೊಂಡೇ ಕ್ರಿಕೆಟ್ ಆಡ್ತಾರೆ, ಇನ್ನೊಂದು ಮಾಡ್ತಾರೆ. ಅದರಿಂದ ಒಂದು ಸಂಘ ಮಾಡ್ಕೊಂಡಿದ್ದಾರೆ. ಬಜರಂಗಿ ಅಂತಂದರೆ ಶ್ರೀರಾಮ ಬರ್ತಾನೆ, ಅದರಲ್ಲಿ ಆಂಜನೇಯ ಬರ್ತಾನೆ, ಬಜರಂಗಿ ಬರ್ತಾನೆ, ಮಾರುತಿ ಬರ್ತಾನೆ, ಎಲ್ಲರೂ ಬರ್ತಾನೆ. ಆದರೆ ಆ ವಿಶೇಷವಾದ ಭಕ್ತಿ ಹುಡುಗರಿಗೆ 99% ಆಂಜನೇಯನ ಭಕ್ತರೇ ಜಾಸ್ತಿ ಇದ್ದಾರೆ ನಮ್ಮೂರಲ್ಲಿ. ಹಾಗಾಗಿ ಹುಡುಗರು ಹುಮ್ಮಸ್ಸಿನಿಂದ ಮುಂಚೆ ಯಜಮಾನ್ರಿಗೆ ಏನು ಗೊತ್ತಿರಲಿಲ್ಲ, ಹಬ್ಬ ಬಂದಾಗ 3ನೇ ಶನಿವಾರ ಅಂತ ಹಬ್ಬ ಮಾಡ್ಕೊಂಡು ಹೋಗ್ತಿದ್ರು. ಈಗೆಲ್ಲ ಪ್ರತಿಯೊಬ್ಬ ಊರಿನಿಂದ ಕೂಡ ಜನಗಳು ಜಾಸ್ತಿ ಇಲ್ಲಿಗೆ ಬರ್ತಿದ್ದಾರೆ. ಹಾಗಾಗಿ ನಮ್ಮೂರಲ್ಲಿ ಹಬ್ಬ ಒಂದು ವಿಜೃಂಭಣೆಯಿಂದ ಎಲ್ಲ ಒಕ್ಕಟ್ಟಿಂದ ನಡೀತಾ ಇದೆ. ಹಾಗಾಗಿ ಸಂತೋಷವಾಗಿ ನಡೀತದೆ. ಬ್ಲಡ್ ಕೊಟ್ಟಿದ್ದೀರಾ? ಕೊಟ್ಟಂತೆ ಹುಡುಗರು ಬರ್ತಿದಾರಲ್ಲ ಭಯ ಪಡದೆ ಕೊಡೋಕೆ ಅದಕ್ಕೆ ಮೆಚ್ಕೋಬೇಕು. ಇನ್ನು ಮಾತಾಡ್ತಾನ ತುಂಬ ಜನ ಬ್ಲಡ್ ಕೊಟ್ಟು ಸರ್ಟಿಫಿಕೇಟ್ ಕೂಡ ಕೊಡ್ತಿದ್ದಾರೆ. ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಹೆಂಗ ಅನಿಸ್ತಾ ಇದೆ ಬ್ಲಡ್? ನೀವು ಹಬ್ಬದ ಪ್ರಯುಕ್ತ ಬ್ಲಡ್ ಕ್ಯಾಂಪಲ್ಲಿ ನೀವು ಡೊನೇಟ್ ಮಾಡಿದ್ರೆ ಏನು ಅನಿಸ್ತಾ ಇದೆ? ಹಬ್ಬದ ಪ್ರಯುಕ್ತ ಅಂತೇನಿಲ್ಲ, ಕೊಡೋದ್ರಿಂದ ಒಳ್ಳೆಯದಂತ ಕೊಡ್ತಾ ಇದೆ. ಮಾಡ್ತಾ ಇರೋದು ಕೊಟ್ಟರು ನಡೆಯುತ್ತೆ, ಕೊಟ್ಟರು ನಡೆಯುತ್ತೆ. ಹೆಲ್ಮೆಟ್ಗೋಸ್ಕರ ಏನು ಕೊಟ್ಟಿಲ್ಲ, ನಮಗೆ ಕೊಟ್ಟಂಗೆ ಮಾಡ್ತಾ ಇರೋ ಮಾಡಲೇಬೇಕು. ಬೇರೆಯವ್ರಿಗೆ ಯಾರಿಗೆ ಕಷ್ಟ ಒಂದು ಡೊನೇಟ್ ಮಾಡಿದವ್ರಿಗೆ ಎರಡು ಒಳ್ಳೆ ಉದ್ದೇಶ ಇದೆ. ಎರಡೂ ರೀತಿಯ ಒಂದು ಒಳ್ಳೆ ಉದ್ದೇಶ ಮಾಡ್ತಿರೋದು ನಮ್ಮ ನೀವು ಗಮನಿಸ್ಬೋದು. ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಏನೆಲ್ಲ ಇದೆ ಅವ್ರನ್ನ ಮಾತಾಡ್ಸೋಣ. ಎಷ್ಟು ಜನ ಬಂದಿದ್ದಾರೆ, ಏನು ಹೇಳ್ತಾ ಹೋಗೋಣ. ಏನಿಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ಫಾರಮ್ ಅನ್ನು ಫಿಲ್ಅಪ್ ಮಾಡ್ತಾ ಇರೋದು ವ್ಯವಸ್ಥಿತವಾಗಿ ಒಂದು ಬ್ಯಾಚ್ ಬಂದಿದೆ. ಬ್ಲಡ್ ಬ್ಯಾಂಕ್
ಸರ್ ನಮಸ್ಕಾರ. ಸರ್ ಇದುವರೆಗೆ ಎಷ್ಟು ಜನ ಬ್ಲಡ್ ಡೊನೇಟ್ ಮಾಡಿದ್ದಾರೆ? ಸರ್ ಇದುವರೆಗೆ ಒಂದು 20 ಜನ ಬಂದು ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಸಂಜೆ ತನಕ ಒಂದು 100 ಆಗ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಅಂದ್ರೆ ಈಗ ಜನ ಬರ್ತಿರೋರಿಗೆ ಕೆಲವೊಂದು ಗೊತ್ತಿಲ್ಲ ಏನು ಬ್ಲಡ್ ಕೊಡೋದು ಮುಂಚೆ ಏನೇನೋ ನಾವು ಯಾವ ಥರ ಇರಬೇಕು ಕೆಲವೊಂದು ರೂಲ್ಸ್ ಇದೆ. ಬ್ಲಡ್ ಕೊಡೋಕ್ಕಿಂತ ಮುಂಚೆ 45 kg ಇರಬೇಕು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರಬೇಕು, ಮತ್ತು 12.5 ಗ್ರಾಮ್ಗಿಂತ ಹೆಚ್ಚಿರಬೇಕು ಹಿಮೋಗ್ಲೋಬಿನ್ ಲೆವೆಲ್, ಮತ್ತು 18 ಇಯರ್ಸ್ ಮೇಲೆ ಇರಬೇಕು, 60 ವರ್ಷ ಒಳಪಟ್ಟಿರಬೇಕು, ಮತ್ತು ಬಂದು ಕುಡಿಯೋ ಅಭ್ಯಾಸ ಇರಬಾರ್ದು. ನಿನ್ನೆ ರಾತ್ರಿ ಏನನ್ನ ಕುಡಿದ್ರೆ ಮಿನಿಮಮ್ 12 ಅವರ್ಸ್ ಆಗಿರಬೇಕು, ಸಿಗರೇಟ್ ಕುಡಿದ್ರೆ 1 ಅವರ್ ಆಗಿರಬೇಕು. ಇಂಥವೆಲ್ಲ ಕೇಳಿ ಇಲ್ಲಿ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ BP ಚೆಕಪ್ ಮಾಡಿ ಬ್ಲಡ್ ಡೊನೇಟ್ ಮಾಡ್ತಿದ್ದಾರೆ. ಯಾರಿಗೆ ಆಗಲಿ ಬ್ಲಡ್ ಕೊಟ್ಟು ಏನಾದ್ರು ಸುಸ್ತಾಗಿರೋದು ಏನಾದರೂ ಆ ಥರ ಏನೇನಿಲ್ಲ ಎಲ್ಲಿವರೆಗೆ ಆಯ್ತು ಏನು ಬಂದಿಲ್ಲ. ಎಲ್ಲನೂ ಚೆನ್ನಾಗಿ ನಡೀತದೆ. ಎಲ್ಲರ ಕೋಆಪರೇಷನ್ ಹೆಂಗಿದೆ? ಚೆನ್ನಾಗಿದೆ, ಅದ್ಭುತವಾಗಿದೆ. ಯಾಕೆಂದ್ರೆ ಈ ಒಂದು ಆಲೋಚನೆ ಸಂಪರ್ಕ ಮಾಡ್ತಾರೆ ನಿಮಗೆ ಅವ್ರು ಯಾವ ರೀತಿಯಾಗಿ ಬಂದು ಮಾತಾಡಿದ್ರು, ಅಪ್ರೋಚ್ ಮಾಡಿದ್ರು ನಿಮ್ಮನ್ನ ಈ ಒಂದು ಬ್ಲಡ್ ಬ್ಯಾಂಕ್ ಈ ಥರ ನಾವು ಮಾಡ್ತಾ ಇದೀವಿ ಅಂತ ಯಾವ ಥರ ಕೇಳ್ಕೊಂತೀವಿ? ಇಲ್ಲ ಸರ್, ನಮ್ಮೂರಲ್ಲಿ ಶ್ರಾವಣ ಮಾಸದ ಇದಿದೆ, ಟೆಂಪಲಲ್ಲಿ ನಾವು ಇದು ಮಾಡ್ತಾ ಇದ್ವಿ. ಹಾಗೆ ಜನಗಳಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ವಿ. ಅದಲ್ಲದೆ ಆಕ್ಸಿಡೆಂಟ್ ಕೇಸಸ್ ಭಾಳ ಆಗ್ತಿದ್ದಾವೆ. ಹಾಗಾಗಿ ನಮ್ಮ ಕಡೆಯಲ್ಲಿದ್ದ ಬ್ಲಡ್ ಡೊನೇಟ್ ಮಾಡಿದ್ರೆ ಅವ್ರಿಗೆ ತುಂಬ ಸಹಾಯ ಆಗ್ತದೆ. ಭಾಳ ಮಂದಿ ಗರ್ಭಿಣಿ ಹೆಣ್ಮಕ್ಳು ಹೆರಿಗೆ ಸಮಯದಲ್ಲಿ ಭಾಳ ಕಡಿಮೆ ಆಗ್ತಾ ಇದೆ, ಅಂಥವ್ರು ಕೂಡ ಹೆಲ್ಪ್ ಆಗಲಿ ಅಂತೇಳಿ ಊರಿನ ಜನ ಎಲ್ಲ ಬಂದು ಬ್ಲಡ್ ಬ್ಯಾಂಕಲ್ಲಿ ನಮಗೊಂದು ನಾಳೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ಸರ್ ಅಂತೇಳಿ ಅವರು ರಿಕ್ವೆಸ್ಟ್ ಮಾಡಿದಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀವಿ. ಅದಕ್ಕೆ ಮುಂದಕ್ಕೆ ಅವ್ರು ಏನಾರ ಎಮರ್ಜೆನ್ಸಿಯಲ್ಲಿ ಬಂದರು ಯಾರನ್ನ ನಾವು ರಿಪ್ಲೇಸ್ಮೆಂಟ್ ಕೇಳ್ತಿರ್ತೀವಿ ಬ್ಲಡ್ ಬ್ಯಾಂಕಲ್ಲಿ, ರಿಪ್ಲೇಸ್ಮೆಂಟ್ ಇಲ್ದಂಗೆ ಬ್ಲಡ್ ಡೊನೇಟ್ ಮಾಡ್ತಾರೆ. ಎದಕ್ಕಂದ್ರೆ ಈ ಸರ್ಟಿಫಿಕೇಟ್ ತಂದಾಗ ನಾವು ರಿಪ್ಲೇಸ್ಮೆಂಟ್ ಕೇಳಲ್ಲ, ಯಾವುದೇ ರಿಪ್ಲೇಸ್ಮೆಂಟ್ ಕೇಳಲ್ಲ. ಅವ್ರಿಗೆ ಯಾವ ಗ್ರೂಪ್ ಬೇಕಂತ ಆ ಬ್ಲಡ್ ನಾವು ಕೊಡ್ತೀವಿ. ಇಲ್ಲಿ ನಮ್ಮೂರಿನ ಹೆಣ್ಮಕ್ಳು ಇದ್ದಾರೆ, ಅವ್ರ ಹಬ್ಬ ಹಾಳಾಗ್ತಿದ್ದಾರೆ, ಪೂಜೆ ಮಾಡ್ತಾರೆ, ಮಾಡ್ಕೊಂಡು ಅವ್ರನ್ನ ಮಾತಾಡ್ತಾರೆ. ಅಕ್ಕ ನಮಸ್ಕಾರ. ಹಬ್ಬದ ಬಗ್ಗೆ ನಿಮ್ಮೂರ ಬಗ್ಗೆ ನೀವು ಮಾತಾಡ್ಬೇಕು, ಹೆಣ್ಮಕ್ಳು ನಾಚ್ಕೊಂಡು ಹೋಗಂಗಿಲ್ಲ, ಭಯ ಪಟ್ಕೊಂಡು ಹೋಗಂಗಿಲ್ಲ. ಇವಾಗಲೇ ಹೇಳ್ತಿದ್ದೀನಿ, ನೀವು ಏನು ಹಬ್ಬ ಮಾಡಿದ್ರೆ ಏನೇನು ಉಂಡೆ ಮಾಡ್ತಾರೆ, ಏನೇನು ತಯಾರು ಮಾಡ್ತಾರೆ ಎಳ್ಳುಂಡೆ, ಕಡಲೆ, ಶೇಂಗಾ ಉಂಡೆ, ಕಡಲೆ ಉಂಡೆ ಎಲ್ಲ ಮಾಡಿ ಹುಗ್ಗಿ ಮಾಡಿ ಚೆನ್ನಾಗಿ ಹಬ್ಬ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಆಗ್ತಿದೆ. ಬೇರೆ ಊರಿಂದ ಬಂದಿರೋದು ನಾವು. ಬೇರೆ ಊರಿಂದ ಬಂದಿರಾ? ನೀವು ಇದೇ ಊರು ನಾನು ಇದೇ ಊರವನ್ನೇ. ಹೌದಾ? ಹೇಳಿ ಏನು ಹೇಳ್ಬೇಕು? ಹೇಳ್ತೀನಿ. ನಮ್ಮೂರಿಂದ ಯಾರೇ ಹೆಣ್ಮಕ್ಳಾದ್ರೂ ಈ ಹಬ್ಬಕ್ಕೆ ಮದುವೆ ಬರ್ತಾರೆ. ಯಾಕೆಂತಂದರೆ ಅವರ ಅಣ್ಣ ಎಲ್ಲ ತಮ್ಮವ್ರಿಗೆ ರಾಖಿ ಕಟ್ಟೋಕ್ಕೆ ಮತ್ತು ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಬರ್ತಾರೆ. ಅದು ಇವರು ಇವರು ಕೂಡ ಇದ್ದಾರೆ. ಇವರು ಪಕ್ಕತೆ ನಾನು ಅವ್ರಿಗೆ ಗೊತ್ತು ನಿಂತಿರೋದು. ಹೇಳಿ ಮಾತಾಡಿ. ಎಳ್ಳುಂಡೆ, ಕಡಲೆ ಉಂಡೆ, ನಗಡಲೆ ಉಂಡೆ. ಉಂಡೆ ಅವ್ರು ಹೇಳಿದ್ರು, ನೀವು ಬೇರೆ ಹೇಳಿ, ಎಲ್ಲರೂ ಉಂಡೆ ಹೇಳಿದ್ರು. ಹಬ್ಬ ಚೆನ್ನಾಗಿ ಆಗ್ತಿದೆ ಅಂತ ಹೇಳಿ. ಚೆನ್ನಾಗಿ ಆಗ್ತಿದೆ ಹಬ್ಬ. ಬೇರೆ ಊರೆಲ್ಲ ದ್ಯಾಮ ಕರ್ಕೊಂಡ್ ಬರ್ತಾರೆ. ಆಂಜನೇಯ ಸ್ವಾಮಿ ಬಗ್ಗೆ, ದೇವ್ರ ಬಗ್ಗೆ ನಮ್ಮ ಊರಾಗೆಲ್ಲ ಚೆನ್ನಾಗಿ ಆಗ್ತಿದೆ. ಆಂಜನೇಯ ದ್ಯಾಮ ಒಂದು ನಡೀತಾ ಇರೋದಿಲ್ಲ. ಅಲ್ಲ, ನೀವು ಮದುವೆಗೆ ಹೋಗಿದ್ದೀರಲ್ಲ, ಬಂದಿದ್ದೀರಲ್ಲ, ಏನು ಮನಸ್ಸಲ್ಲಿ ಇಟ್ಕೊಂಡು ಏನು ತಲೆ ಇಟ್ಕೊಂಡು ಬರ್ತೀವಿ? ತಮ್ಮರಿಗೆ ರಾಖಿ ಕಟ್ಟೋಕೆ ಬರ್ತಾ ಇದೀವಿ. ಹಾಂ, ಅಷ್ಟೇ, ಬೇರೆ ಏನಿಲ್ಲ. ಬೇರೆ ಹಾಳಾಗ್ತೀವ ರಾತ್ರಿ ನಂತರ ಹಾಂ, ನೋಡ್ರಿ ಇರೋದು ಅಷ್ಟೇ. ಆದರೂ ಕೂಡ ಅದರಲ್ಲಿ ತುಂಬ ಬೇರೆ ಬೇರೆ ಥರದ ಕಾರ್ಯಕ್ರಮಗಳು ಕೂಡ ಇದ್ದಾವೆ. ಅದನ್ನು ಹೇಳ್ತೀನಿ, ಮಾತಾಡ್ತಾರೆ. ಎಲ್ಲರೂ ಹಾಲಾಗ್ತಿದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಅವ್ರು ಬಂದಮೇಲೆ ಅವ್ರನ್ನೂ ಕೂಡ ಮಾತಾಡ್ತಾನೆ. ಅವ್ರೇನು ಹೇಳ್ತಾರೆ, ಹೆಣ್ಮಕ್ಳದ ಸಮಸ್ಯೆ ಏನಂತಂದರೆ ಇದೆ, ಮಾತಾಡಲ್ಲ. ಕೆಲವರು ಮಾತಾಡೋದು ಈ ಥರ ಹಾಚ್ಕೊಂಡು ಪರವಾಗಿಲ್ಲ, ಅದೇ ಇನ್ನೊಬ್ರು ಮಾತಾಡಿಸ್ತಾರೆ. ಇವರು ನಮ್ಮ ಊರಿನ ಮುಖಂಡ ಲೆಕ್ಕದಲ್ಲಿದೆ, ಬಟ್ ತುಂಬ ಸ್ಟೈಲ್ ಆಗಿರ್ತಾರೆ ಇವರು. ಈಗ ಸ್ಪೆಕ್ಟ್ ಹಾಕೊಂಡಿದ್ದಾರೆ, ನಂತರ ಬುಲೆಟ್ ಗಾಡಿನಲ್ಲಿ ಬರ್ತಾರೆ. ನೀವು ನೋಡ್ಬೇಕು ಆಮೇಲೆ. ಅಣ್ಣ ನಮಸ್ಕಾರ. ನಮಸ್ಕಾರ. ತುಂಬ ಸ್ಟೈಲ್ ಹಾಕಿದ್ರೆ ಏನಿಲ್ಲಪ್ಪ, ಮತ್ತೆ ನಮಗೆ ಇದೆಯಲ್ಲ ಒಳ್ಳೆ ಹಬ್ಬದಾಗ ರೆಸ್ಟ್ ಇರ್ತದ. ಹಬ್ಬ ಅಂದರೆ ಅಲ್ಲ, ಸ್ಟೈಲ್
ಇಲ್ಲಪ್ಪ ಇದು 1.5 ಐತೆ. ಓಕೆ ನಾನು ಸುಮ್ಮನೆ ಹೇಳಿದ್ದಷ್ಟೇ. ಅಣ್ಣವ್ರು ಏನು ಹೇಳ್ತಾರೆ ಕೇಳಿದ್ರೆ ಹಬ್ಬದ ಬಗ್ಗೆ ಏನು ಹೇಳ್ತಾರೆ? ಬೇಸ್ ಆಗ್ತದ ಬೇಸ್ ಐತೆ. ಬೇಸ್ ಇವಾಗ ಪಲ್ಯ ಕರ್ಕೊಂಡು ಹೋಗ್ತಾರ ಎಲ್ಲ ಮನೆಗಳವರು ಬೇಸ್ ಮಾಡ್ತಾರ. ಎಲ್ಲರೂ ಬೇಸ್ ಐತೆ. ಊರೆಲ್ಲ ಅನುಕೂಲ ಬೇಸ್ ಐತಪ್ಪ. ಎಲ್ಲ ಜನಗಳು ಬೇಸ್ ಐತೆ. ಅವ್ವ ದ್ಯಾಮವ್ವ ಹನುಮಂತರಾಯ ಅಂದರೆ ಎಲ್ಲರಿಗೂ ಇಷ್ಟ. ನಡೆದಾಡ ದೇವ್ರಿದ್ದಂಗೆ ಎಲ್ಲರೂ ಎಲ್ಲೇ ಇರ್ತಾರ. ಪರಮಾತ್ಮ ಮೇಲೆ ಕಾಣಕಲ್ಲ ಕಾಣ್ತಾರ. ಇವಾಗ ಒಬ್ರು ಹೇಳಿದ್ರು ತುಂಬ ವಯಸ್ಸಾದವರು ದೇವರಿಗೆ ಚೆನ್ನಾಗಿ ನೋಡ್ಕೊಂಡಿದ್ರೆ ಏನಾದರೂ ಒಂದು ಇದು ಮಾಡಿದ್ರೆ ಏನಾದರೂ ಒಂದು ಖಂಡಿತ ಆಗುತ್ತೆ ಅಂತ ಹೇಳ್ತಾರೆ. ಏನು ಬೇಗ ಅನ್ಕೊಂಡು ಎಷ್ಟು ನಡ್ಕೊಂಡ್ರೆ ಅಷ್ಟು ಆತತ ಒಳ್ಳೇದಾಗ್ತದ. ಎಷ್ಟು ನಡ್ಕೊಂಡಿದ್ದಷ್ಟು ಒಳ್ಳೇದಾಗ್ತದ. ಈಗ ನಾನು ನೋಡಿದಂಗೆ ಹಬ್ಬ ಆಚರಣೆ ಉಚ್ಚಯ ರೀಸೆಂಟಾಗಿ ಆಗಿರೋದು ನೀವು ಮಾಡಬೇಕು. ನೀವು ಚಿಕ್ಕವರಿದ್ದಾಗ ಅವಾಗ ಇವಾಗ ಅವ್ವ ತಾತ ಸ್ವಲ್ಪ ಜನಗಳಿಗೆಲ್ಲ ಒಳ್ಳೆ ರೀತಿಯಿಂದ ನೋಡೋದಕ್ಕೆ ಎಲ್ಲರೂ ಬೇಸ್ ಮಾಡ್ತಿದಾರೆ. ಅವಾಗ ಕಷ್ಟ, ಇವಾಗ ರೊಟ್ಟಿ ಬೇಯಿಸಿದಾರ. ಎಲ್ಲರೂ ಬೇಯಿಸಿದಾರ. ಬೇಸ್ ಹಬ್ಬ ಮಾಡ್ತಾರೆ, ಬೇಸ್ ಮಾಡ್ತಾರೆ. ಇದು ಎಲ್ಲರೂ ಹೇಳೋದು ಒಂದೇ ಮಾತು. ಈ ಒಂದು ಹಬ್ಬದ ಬಗ್ಗೆ ಆಗಲಿ ಅಥವಾ ಈ ಒಂದು ದೇವ್ರ ಬಗ್ಗೆ ಆಗಲಿ ನೀವು ಯಾರ ಹತ್ರ ಕೇಳಿದ್ರು ಕೂಡ ನೆಗೆಟಿವ್ ಅಂತ ಒಂದು ಪಾಯಿಂಟ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ ಇವರಲ್ಲಿ. ಯಾಕಂದರೆ ಒಂದು ನಂಬಿಕೆ ಏನಂದರೆ ಈ ನಾವು ಇಡೀ ಊರನ್ನ ಕಾಯ್ತಿರುವಂಥದ್ದು ನಮ್ಮ ಊರಿನ ಆಂಜನೇಯ ಸ್ವಾಮಿ ಮತ್ತು ದೇವಮ್ಮ ಇವರಿಬ್ಬರು ಅಂತ ತುಂಬ ನಂಬಿರುವಂಥದ್ದು ಎಲ್ಲರೂ ಕೂಡ. ಅದಕ್ಕೋಸ್ಕರ ಈ ಒಂದು ಹಬ್ಬನ ಯಾರು ಕೂಡ ನಾನು ಹಬ್ಬಕ್ಕೆ ಬರಲ್ಲ ಅನ್ನೋದಿರಲ್ಲ. ಎಲ್ಲರೂ ಕೂಡ ಎಲ್ಲೇ ಇದ್ರು ಕೂಡ ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಈ ಊರಿಗೆ ಬರ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ಅಲ್ಲಪ್ಪ ಬೆಂಗಳೂರು ಆಗಿರೋದು ಎಲ್ಲೇ ಇರಲಿ ಅವರು ಕೆಲವೊಂದು ಎಕ್ಸಾಂಪಲ್ ಇದೆ. ಬೇರೆ ದೇಶದಲ್ಲಿ ಕೂಡ ಬಂದಿರೋ ಎಕ್ಸಾಂಪಲ್ ಇದೆ. ನನಗೆ ಕಿವಿಗೆ ಬಿದ್ದಿದೆ. ಸೊ ಹಂಗಾಗಿ ಈ ಒಂದು ಹಬ್ಬ ಅಷ್ಟೊಂದು ಮುಖ್ಯ ಅಂತ ನಾನು ಹೇಳ್ತೀನಿ. ಬಟ್ ಇವರು ಕೂಡ ಹೇಳ್ತಾರೆ, ಇವ್ರಿಗೆ ಗೊತ್ತಿದೆ, ಅದು ಬೇಕಾದ್ರೆ ಕೇಳಿ. ಅಲ್ಲಪ್ಪ ಎಲ್ಲೆಲ್ಲೋ ಇದ್ದವ್ರು ಬರ್ತಾರ. ಆಮೇಲೆ ಆ ಹಬ್ಬಕ್ಕೆ ಮಿಸ್ ಮಾಡಿದ್ರೆ ಮಾಡ್ತಾರೆ, ಈ ಹಬ್ಬಕ್ಕೆ ಮಿಸ್ ಮಾಡೋಕ್ಕಲ್ಲ. ಪ್ರತಿ ಶ್ರಾವಣ ಮಾಸದಾಗ ಈ ಹಬ್ಬಕ್ಕೆ ಮುನ್ನೆಚ್ಚರಿಕೆ ದಿನ ಬಂದು ಇಲ್ಲೇ ಇರೋರು ಬಂದು ಹಬ್ಬ ಬೇಸ್ ಮಾಡಿ ಮತ್ತೆ ಹೋಗ್ತಾರೆ. ಯಾರು ಎಲ್ಲಿಗೆ ಹೋಗೋರು ಅಲ್ಲಿಗೆ ಹೋಗ್ಬಿಡ್ತಾರೆ. ಇದು ಒಂದು ವಾಸ್ತವ. ಇದೇನು ಯಾರೋ ಸುಮ್ಮನೆ ಬೆಳಕ್ಕೋಸ್ಕರ ಹೇಳ್ತಿರೋದು, ನಾವು ಚಾನಲ್ಗೋಸ್ಕರ ಹೇಳ್ತಿರೋದು ಅಂತ ಏನಲ್ಲ. ಇರೋ ವಾಸ್ತವನ ತಿಳ್ಕೊಳ್ಳೋ ವಿಚಾರ ಇದು. ಇಷ್ಟೊತ್ತೆಲ್ಲ ಮಾತಾಡ್ತಿದ್ರೆ ಅಲ್ಲಿ ಹಾಲಾಗ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಇಲ್ಲಿ ತುಂಬ ಮುಖ್ಯವಾದ ವ್ಯಕ್ತಿ ನಮ್ಮೂರಲ್ಲಿ ಗಾಡಿ ಅವ್ರಿಗೇನು ಗೊತ್ತಿಲ್ಲ. ನೋಡ್ರೆ ನಮಸ್ಕಾರ. ನಮಸ್ಕಾರ. ನಮ್ಮೂರು ಗೌಡರು ತುಂಬ ಮುಖ್ಯವಾದಂಥ ವ್ಯಕ್ತಿ ಇವರು. ಇವ್ರನ್ನೂ ಕೇಳೋಣ. ನೋಡ್ರೆ ಹಬ್ಬದ ಬಗ್ಗೆ ಏನು ಹೇಳ್ತಾರೆ? ಹಬ್ಬದ ಬಗ್ಗೆ ಅಂತಂದರೆ ಆಂಜನೇಯ ಸ್ವಾಮಿದು ಊರೆಲ್ಲ ಎರಡಲ್ಲ ಇದೇ ರೀತಿ ಪವಾಡ ಮಾತಾಡ್ಕೊಂಡು ಪ್ರತಿಯೊಬ್ಬರು ಈ ಹಬ್ಬಕ್ಕೆ ಆಗಮಿಸ್ತಾರೆ. ಪ್ರತಿಯೊಬ್ಬರು ಆಶೀರ್ವಾದ ಕೊಡ್ಕೊಂಡು ಹೋಗ್ತಾರೆ. ಅದ್ರ ಮೇಲೆ ನಮ್ಮದು ನಂಬಿಕೆ. ಅಂದರೆ ನೀವು ನೋಡಿದಂಗೆ ಅವಾಗ ಇವಾಗ ಪವಾಡಗಳು ವರ್ಷ ಒಂದು ಪವಾಡಗಳು ಆದಂಗೆಲ್ಲ ಪ್ರತಿಯೊಬ್ಬರಿಗೆ ದೇವರ ಮೇಲೆ ಒಂದು ನಂಬಿಕೆ, ಒಂದು ಭಯ ಇದಿರೋದ್ರಿಂದ ಪ್ರತಿಯೊಬ್ಬರು ಎಲ್ಲರೂ ಪಾಲ್ಗೊಂಡು ಜಾರಾಳು, ಬೊಮ್ಮಾಳು, ಸುಂದವಾಳ, ಕೆರಗುಡಿ ಪ್ರತಿಯೊಂದು ಊರವರು ಈ ಗೋನಾಳ ಆಂಜನೇಯ ಸ್ವಾಮಿ ಈ ರೀತಿ ನಡೀತೈತೆ, ಈ ರೀತಿ ಐತೆ ಅಂತೇಳಿ ಆ ಪವಾಡಗಳಾದಂಗೆಲ್ಲ ಪ್ರತಿಯೊಬ್ಬರ ಮೇಲೆ ನಂಬಿಕೆ ಬಂದು ಈ ರೀತಿ ದೈವ ಎಲ್ಲರೂ ಗೌಡ್ರು ಹೇಳ್ದಂಗೆ ನಿಜಾನೇ. ಬೇರೆ ಬೇರೆ ಊರವರು ಕೂಡ ಈ ಒಂದು ನಮ್ಮೂರ ಹಬ್ಬಕ್ಕೆ ನೋಡೋಕ್ಕೆ ಅಂತ ಬರ್ತಾರೆ. ಅದು ವಿಶೇಷವಾಗಿ ರಾತ್ರಿ ಟೈಮಲ್ಲಿ ಏನು ನಡೀತಾರೆ ಒಂದು ಆಚರಣೆ, ಅದನ್ನು ನೋಡೋಕ್ಕಂತಾನೆ ತುಂಬ ಜನ ಬರ್ತಾರೆ. ಅದಕ್ಕೆ ತುಂಬ ಟೈಮ್ ಇದೆ, ಅದನ್ನು ತೋರಿಸ್ತೀನಿ. ಇನ್ನೂ ಕೆಲವರು ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ವೀಕ್ಷಕರೇ, ಬೆಳಗ್ಗೆನೇ ನಾನು ಹೇಳಿದ್ದೆ ಯಾವ ರೀತಿ ಇತ್ತು ಬೆಳಗ್ಗೆ ಅಂತ ನೀವು ನೋಡಿದ್ರಿ. ಇದೇ ಒಂದು ಜಾಗದಲ್ಲಿ ನಿಂತ್ಕೊಂಡು ನಾನು ಮಾತಾಡಿದ್ದೆ ಸ್ಟಾರ್ಟಿಂಗು. ಈಗ ನೀವು ನೋಡ್ಬೋದು ಯಾವ ರೀತಿಯಾಗಿದೆ ಅಂತ. ಲೈಟಿಂಗ್ ಎಲ್ಲ ಹಾಕಿರೋಂಥದ್ದು ಬೆಳಗ್ಗೆಗಿಂತ ರಾತ್ರಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಬೆಳಗ್ಗಿಂದ ಊರವ್ರನ್ನ ಮಾತಾಡಿಸ್ತಾನೆ ಇದ್ದೀವಿ. ಈಗಲೂ ಕೂಡ ಮಾತಾಡಿಸೋದು ಪ್ರಯತ್ನ. ಈಗಲೂ ಕೂಡ ತುಂಬ ಯುವಕರು ಸಿಕ್ಕಿದ್ದಾರೆ, ಜನರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಅವರು ಏನು ಹೇಳ್ತಾರೆ ನೀವು ನೋಡ್ತಿರ್ಬೋದು. ಎಲ್ಲರೂ ಕೂಡ ನಮ್ಮೂರಿನ ಜನಗಳಿದ್ದಾರೆ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ರಾಮಚಂದ್ರಪ್ಪ ಅಂತ. ಊರಲ್ಲಿ ಹಬ್ಬ ನಡೀತೈತೆ. ಹಬ್ಬ ಏನು ಹೇಳ್ತೀರಾ ಹಬ್ಬದ ಬಗ್ಗೆ? ಹೆಂಗ್ ನಡೀತೈತೆ? ಬಗ್ಗೆ ಪೂರ್ವದಿಂದ ಬಂದಿರೋದು. ಮತ್ತೆ ಅದು ಸ್ವಾಮಿ ಹನುಮನ್ ದೇವರು ಈತ ಕಿವುಡ ಹನುಮಂತರಾಯ ಅಂತ. ಈಚೆಗೆ ಕಿವಿ ಕೇಳಿಸಂಗಿಲ್ಲ. ಅದರಿಂದ ಆತನ ನಡ್ಕೊಂಡು ಹೋಗೋದು. ಕಿವಿ ಕೇಳಿಸಂಗಿಲ್ಲ ಅಂದ್ರೆ ಮತ್ತೆ ಬಂದು ಹೆಂಗ್ ಕೇಳಿಸ್ಕೊಂತಾನೆ? ಅವ್ರು ಹೆಂಗ್ ಕೇಳಿಸ್ಕೊಂತಾನಂದ್ರೆ ಅವರು ಭಕ್ತಿ ಹೆಂಗಿರ್ತದ ಅವ್ರ ಬಗ್ಗೆ ಹಂಗೆ ತಿಳ್ಕೊಂಡು ಓದ್ತಿರ್ತಾನತ. ಅಂದ್ರೆ ಆಂಜನೇಯ ಹೆಸರೇನಂದ್ರೆ? ಕಿವುಡ ಹನುಮಂತರಾಯ ಅಂತ. ಹೌದಾ?
ಮೂಕ ಹನುಮಂತರಾಯ. ಅಂದ್ರೆ ಈ ಬೆಳಗ್ಗೆಯಿಂದ ಮಾತಾಡಿಸ್ತಿದ್ದೀನಿ ಊರಲ್ಲಿ, ಇದನ್ನ ಯಾರು ಹೇಳಿರ್ಲಿಲ್ಲ. ಇಲ್ಲ, ಮೂಕ ಹನುಮಂತರಾಯ ಅಂತ ಐತ. ಮೂಕಾನ ಕಿವುಡನ? ಮೂಕ ಹನುಮಂತರಾಯ. ಮಾತಾಡಂಗಿಲ್ಲ. ಆತ ಅವನಿಗೆ ಹೆಂಗ್ ತಿಳ್ತೈತೆ ಹಂಗ ಓದ್ತಿರ್ತಾನ, ಹಂಗೆ ಊರನ್ನೆಲ್ಲ ಕಾಪಾಡ್ಕೊಂಡು ಬರ್ತದೇನ. ಅಲ್ಲ, ಎದಕ್ಕೆ ಹಂಗೆ ಹೆಸರು ಬಂತು, ಏನ್ ಕತೆ ಅಂತ ಏನಾದ್ರು ಕತೆ ಐತಾ ಇದ್ರದ್ದು? ಅದ್ರ ಹಿನ್ನೆಲೆ ನಮಗ್ ಗೊತ್ತಿಲ್ಲ. ನಾವು ಬಂದು 30 ವರ್ಷ ಆಯ್ತು ಇಲ್ಲಿಗೆ. ಅಲ್ಲ, ನಿಮ್ ತಂದೆಯವರು ನಿಮ್ ತಾತವ್ರು ಏನ್ ಹೇಳಿಲ್ಲ ನಿಮ್ಗೆ? ಅಲ್ಲ, ನಮ್ಗೇನು ಅವ್ರು ಏನು ಹೇಳಿಲ್ಲ. ನಾವು ಇಲ್ಲಿ ಲಗ್ನ ಮಾಡ್ಕೊಂಡು ಬಂದು 30 ವರ್ಷ ಆಗೈತೆ. 35 ವರ್ಷದಿಂದ ನಾವು ಇಲ್ಲಿ ಜೀವನ ಮಾಡ್ತಾ ಇದೀವಿ. ಹೌದಾ? ಅಷ್ಟೇ. ನೀವು ಮೊದ್ಲು ಬೇರೆ ಊರವ್ರು? ಬೇವೂರವ್ರು. ಹೌದಾ? ಅಂದ್ರೆ ಈಗ ಹನುಮಂತರಾಯ, ಮೂಕ ಹನುಮಂತರಾಯ ಅಂತ ಹೇಳ್ತೀರಿ, ಮಾತಾಡಂಗಿಲ್ಲ. ಅವರು ಮೂಕ ಹನುಮಂತರಾಯ ಅಂತಂದು ಊರಾಗ ಪ್ರಸಿದ್ಧಿ. ಯಜಮಾನ್ರು ಕೂಡ ಅದೇ ಮಾತು ಹೇಳ್ಕೊಂಡು ಬಂದಿರೋದು. ಸರಿ, ನಾನೊಂದು ವಿಷಯ ಕೇಳ್ಪಟ್ಟೆ. ಏನು ಅಂತಂದ್ರೆ, ಈ ಒಂದು ಗುಡಿಯಲ್ಲಿರುವಂತಹ ಒಂದು ಗರ್ಭಗುಡಿಯಲ್ಲಿ ಈ ಒಂದು ದೇವಸ್ಥಾನ ಏನೈತಲ್ಲ, ಅದರಲ್ಲಿ 2 ವಿಗ್ರಹ ಇದೆ ಅಂತ ಕೆಲವರು ಹೇಳ್ತಾರೆ. ಹೌದು. ಇನ್ನು ಕೆಲವರು ಹೇಳಿದ್ರು 3 ಐತೆ ಅಂತಾನು ಹೇಳಿದ್ರು. ಅದೇ ನಿಜಾನ? ಇಲ್ಲ, 2 ಇರೋದು. ಏನಕ್ಕೆ? ಮೊದಲು ಒಂದು ವಿಗ್ರಹ ಇತ್ತು, ಅದನ್ನ ಇನ್ನೊಂದು ವಿಗ್ರಹ ತಯಾರು ಮಾಡ್ಬೇಕಂತ ಮಾಡಿದ್ರು ಕೂಡ ಅದನ್ನ ತಗೊಂಡೋಗಿ ಒಳಗೆ ಬಿಟ್ರು ಕೂಡ ಆತ ಮತ್ತೆ ಈತ ಡೋಣಿಕಲ್ ಸ್ವಾಮಿ, ಡೋಣಿಕಲ್ ಸ್ವಾಮಿ ಅಂತಾರಲ್ಲ, ಬ್ಯಾಡವ್ರ ಸ್ವಾಮಿ ಅವರು ಇಲ್ಲಪ್ಪ, ಆತನ ಎಲ್ಲಿದ್ದ ಆತನ ಅಲ್ಲೇ ಕುಂದರ್ಸ ಅಂತ ಹೇಳಿದ್ರು. ಆತನ ಹಿಂದೆ ಪೂಜೆ ಆತಂದು, ಮೊದಲು ಪೂಜೆ ಆತಂದೆ, 2ನೇ ಪೂಜೆ ಈತಂದು, ಮುಂದಿನ ಆತಂದು 2ನೇ ಪೂಜೆ. ಇಷ್ಟಿದೆ ನಿಮ್ಮ ದೇವಸ್ಥಾನ? ದೇವಸ್ಥಾನ. ಮತ್ತೆ ದ್ಯಾವಮ್ಮ ಒಂದು ಏನಿದೆ? ದ್ಯಾವಮ್ಮ ಒಂದು ನಮ್ಗೆ ಅಷ್ಟರ ಬಗ್ಗೆ ಗೊತ್ತಿಲ್ಲ. ಮಾತಾಡ್ಸೋಣ, ಇವ್ರಿಗೆ ಗೊತ್ತಿರೋಂಥದ್ದು. ಇವ್ರ ಹತ್ರ ಒಂದು ಹೊಸ ವಿಷಯ ಸಿಕ್ಕಂಗೈತೆ. ಯಾಕಂದ್ರೆ ಈ ಒಂದು ಹೆಸರು ಯಾರು ಹೇಳಿರ್ಲಿಲ್ಲ. ಇನ್ನೂ ಕೆಲವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ಏನ್ ಹೇಳ್ತೀರಣ್ಣ? ಇದು ನಮ್ಮೂರಿನ ಹೆಮ್ಮೆಯ ಗ್ರಾಮ ದೇವತೆಗಳು ಶ್ರೀ ದ್ಯಾಮವ್ವ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಇಬ್ಬರು. ನಮ್ಮೂರಲ್ಲಿ ಒಂದು ಬೆಳೆ ಆಗಿರಲಿ ಅಥವಾ ನಮ್ಮೂರಲ್ಲಿ ಒಂದು ಸಿರಿ ಸಂಪತ್ತು, ನಮ್ಮ ಜನ ಎಲ್ಲರೂ ಚೆನ್ನಾಗಿದ್ದೀವಿ ಅಂತಂದರೆ ನಮ್ಮ ಗ್ರಾಮ ದೇವತೆಗಳ ಆಶೀರ್ವಾದದಿಂದ ಇವತ್ತು ನಮ್ಮೂರು ಉತ್ತಮವಾಗೈತಿ. ಮಳೆ ಬೆಳೆ ಎಲ್ಲದನ್ನು ಜನ ನಮ್ಮ ಈ ಹಬ್ಬದ ಮೇಲೆ ಡಿಪೆಂಡ್ ಅಪಾನ್ ಈ ವರ್ಷದಲ್ಲಿ ಯಾವ ರೀತಿ ಮಳೆ ಬೆಳೆ ಆಗುತ್ತೆ, ಜನ ಯಾವ ರೀತಿ ಸುಖ ಶಾಂತಿಯಿಂದ ಇರ್ತಾರೆ ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಇದು ನಮ್ಮೆಲ್ಲರ ನಂಬಿಕೆ, ನಮ್ಮ ಗ್ರಾಮದ ನಂಬಿಕೆ ಇದು. ಮತ್ತು ನಮ್ಮ ದ್ಯಾವಮ್ಮವ್ವ ಇದ್ದಾರೆ, ಅವ್ರದ್ದು ಅಷ್ಟೇ. ಈಗ ಅನಾದಿ ಕಾಲದಿಂದನೂ ದ್ಯಾವ್ರು ಮಾಡಿರಲಿಲ್ಲ, ಮೊನ್ನೆನೇ ದ್ಯಾವ್ರು ಮಾಡೋದ್ರ ಮೂಲಕ ದ್ಯಾವಮ್ಮವಂದು ಒಳ್ಳೆ ಚೆನ್ನಾಗಿ ಆಗಿದೆ ಹಬ್ಬನೂ. ಇದರಲ್ಲಿ ಇಬ್ಬರನ್ನು ಒಂದೇ ದಿನ ಕರ್ಕೊಂಬರುವಂಥದ್ದು, ಹನುಮಂತರಾಯನ ಮತ್ತು ದ್ಯಾವಮ್ಮವನ್ನ ಒಂದೇ ದಿನ ಕರ್ಕೊಂಬಂದು ಎಲ್ಲರೂ ಸೇರಿ ಎಲ್ಲ ಸಂಬಂಧಿಕರನ್ನ ಆಯಾ ಊರುಗಳಲ್ಲಿ ಎಲ್ಲೆಲ್ಲಿ ನಮ್ಮ ಸಂಬಂಧಿಕರಿದ್ದಾರೆ ಎಲ್ಲರನ್ನ ಕರೆಸಿ ಇಡೀ ಊರು ಸೇರಿ ಒಳ್ಳೆ ಸಂಭ್ರಮಾಚರಣೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡುತ್ತೆ. ಹೌದು, ಇವ್ರು ಹೇಳೋ ಪ್ರಕಾರ ಕರೆಕ್ಟು. ಬಟ್ ಇನ್ನು ಕೆಲವ್ರನ್ನ ಕೇಳೋಣ. ಏನೇನು ನಡೆಯುತ್ತೆ ಬೆಳಗ್ಗೆಯಿಂದ ರಾತ್ರಿ? ಹೇಳ್ತಾರೆ 10, 11, 12 ಗಂಟೆ ಕೂಡ ಆಗುತ್ತೆ ಅಂತ. ಏನೇನು ನಡೆಯುತ್ತೆ ಬೆಳಗ್ಗೆಯಿಂದ ಅಲ್ಲಿ ತನಕ ಮುಗಿಯೋ ತನಕ? ಬೆಳಿಗ್ಗೆ ಪಲ್ಲಕ್ಕಿ ಇರುತ್ತೆ, ಆಂಜನೇಯ ಸ್ವಾಮಿದು ಮತ್ತು ದ್ಯಾಮವ್ವಂದು. 2 ಪಲ್ಲಕ್ಕಿ ತಗೊಂಡು ಊರು ತುಂಬ ಎಲ್ಲ ಮೆರವಣಿಗೆ ಮಾಡಿಬಿಟ್ಟು ಆಮೇಲೆ ಕೂರಿಸಿ, ಅದಾದ ನಂತರ ಸಾಯಂಕಾಲ ಎಲ್ಲ ಜನ ಸೇರಿ ಅವ್ರವ್ರು ಏನೇನು ಅನ್ಕೊಂಡಿರ್ತಾರೆ ಅದೆಲ್ಲ ಕಾಣಿಕೆ, ಮತ್ತು ಅದಾದಮೇಲೆ ಹೂವಿನ ಹಾರ ಆಗಿರಲಿ ಏನೇ ಆಗಿರಲಿ ಒಂದು ಉಚ್ಚಾಯ ಅಂತ ಮಾಡಿಸಿದ್ದಾರೆ. ಅದಕ್ಕೆಲ್ಲ ಬಂದು ಹೂವಿನ ಹಾರ ಹಾಕ್ಬಿಟ್ಟು ಎಲ್ಲ ಇದು ಮಾಡ್ತಾರೆ. ಅದಾದಮೇಲೆ 9 ಗಂಟೆಗೆ ಇಲ್ಲಿಂದ ದೇವರು ಹೋಗ್ಬಿಟ್ಟು ಅದಾದ ನಂತರ ಅವರಲ್ಲಿ ತಪಸ್ಸಿಗೆ ಕೂತ್ಕೊಂಡು ಪೂಜೆ ಮಾಡ್ತಾರೆ. ಪೂಜೆ ಮಾಡಿದಾದ್ಮೇಲೆ ಊರಿಂದ ಎಲ್ಲರೂ ಡೊಳ್ಳು ಮತ್ತು ಎಲ್ಲ ಇದನ್ನು ತೊಗೊಂಡು ಮೆರವಣಿಗೆ ಹೋಗ್ಬಿಟ್ಟು ಅಲ್ಲಿ ದೇವ್ರನ್ನ ಅಲ್ಲಿಂದ ಕರ್ಕೊಂಬಂದಮೇಲೆ ಅವರು ಮಳೆ ಬೆಳೆ ಯಾವ ಥರ ಆಗುತ್ತೆ ಮುಂದೆ ಅಂತ ಒಂದು ಸೂಚನೆ ಕೊಡ್ತಾರೆ. ಅದ್ರ ಮೇಲೆ ಎಲ್ಲ ರೈತರು ಯಾವುದೇ ಫಲ ಬಂದರೂ ಕೂಡ ತಗೊಂಡು ಅದು ಆಚರಣೆ ಮಾಡ್ತಾರೆ. ಅದಾದಮೇಲೆ ದೇವ್ರ ಕರ್ಕೊಂಡ್ಬಂದು ಆದ ನಂತರ ಉಚ್ಚಾಯನ ತಗೊಂಡು ಉಚ್ಚಾಯ ಹೇಳ್ಕೊಂಡು ಹೋಗ್ಬಿಟ್ಟು ಆಚರಣೆ ಮಾಡ್ಕೊಂಡು ಮತ್ತೆ ವಾಪಸ್ ಕರ್ಕೊಂಬಂದು ನಿಲ್ಲಿಸ್ತಾರೆ. ಇಷ್ಟು ನಡೆಯುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ. ಊರಲ್ಲಿ ಇಷ್ಟೊಂದು ಈ ಹಬ್ಬ ನಡೆಯೋದು ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ಮುಗಿಯುತ್ತೆ ಅನ್ನೋದನ್ನು ಇವರು ಹೇಳಿದ್ರು. ಈ ಊರಲ್ಲಿ ಇತ್ತೀಚೆಗೆ ದೊಡ್ಡವರು ಏನಿದೆ, ಯಜಮಾನರು ಅಂತಾರೆ ಏನಿದ್ದಾರೆ, ಊರಿನ ಮುಖಂಡರು ಅಂತಾನೆ ಇದ್ದಾರೆ, ಅವರು ಭಾಗಿಯಾಗೋದಕ್ಕಿಂತ ಜಾಸ್ತಿ ಹುಡುಗರು ಜಾಸ್ತಿ ಭಾಗಿಯಾಗ್ತಾನೆ ಇದ್ದಾರೆ. ಹುಡುಗರು ಮುಂದೆ ಬಂದು ನಾವು ಈ ಹಬ್ಬನ ಚೆನ್ನಾಗಿ ಮಾಡಬೇಕು, ನಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕಂತ ತುಂಬ ಹುಡುಗರು ಇದ್ದಾರೆ. ಅವರು ಕೂಡ ಮಾತಾಡ್ಸೋಣ. ಯಾರು ಯುವಕರು ಇದ್ದಾರೆ, ಅವ್ರು ಏನೇನು ಮಾಡ್ತಾರೆ ಏನಿಲ್ಲ ಅಂತ ಮಾತಾಡ್ಸೋಣ. ಕೆಲವರು ಬೇರೆ ಬೇರೆ ಊರಿಂದ ಬರ್ತಾರೆ ಅಂತ ನಾನು ಆಗಲೇ ಹೇಳಿದ್ನಲ್ಲ,
ರಾತ್ರಿ ಒಂದು ಏನು ನಡೆಯುತ್ತಲ್ಲ, ಒಂದು ವಿಶೇಷವಾಗಿ ಒಂದು ಆ ಸಂದರ್ಭ ಇರುತ್ತೆ, ದೇವರನ್ನು ಕರ್ಕೊಂಡು ಬರೋದಾಗಿರ್ಬೋದು, ಹೋಗ್ಬೋದಾಗಿರ್ಬೋದು, ಅದನ್ನ ನೋಡೋಕ್ಕಂತಾನೆ ತುಂಬ ಜನ ಬರ್ತಾರೆ. ಬೆಳಗ್ಗೆ ಬರೋದಕ್ಕಿಂತ ಜಾಸ್ತಿ ಸಂಜೆ ಈಗ ರಾತ್ರಿ ಏನು ನಡೀತಲ್ಲ ಅದನ್ನ ನೋಡೋಕ್ಕಂತ ತುಂಬ ಜನ ಬರ್ತಾರೆ. ಈಗಾಗಲೇ ಕೆಲವರು ಬಂದಿದ್ದಾರೆ, ಅವ್ರನ್ನ ಕೇಳೋಣ. ಏನು ಎತ್ತಾ ಇಲ್ಲ ಅಂತ ಕೇಳಿ ಇದು ಮಾಡೋಣ. ಎಲ್ಲಿಂದ ಬಂದಿದ್ದೀರಾ ನೀವು? ಸರ್ ನಮ್ಮ ಬಳ್ಳಾರಿಯಲ್ಲಿದ್ದ ಬಂದಿದ್ದೀವಿ. ನೀವು ಹಬ್ಬಕ್ಕೆ ಬಂದಿದ್ದೀರಾ. ಹಬ್ಬದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಇದೆ ಫಸ್ಟ್ ಟೈಮಾ ಇಲ್ಲ ಏನು? ಇಲ್ಲ ಸರ್, ಸುಮಾರು ನಮ್ಮ ತಾತದವ್ರ ಕಡೆಲಿದ್ದ ಹಬ್ಬಕ್ಕೆ ಬಂದು ಹೋಗ್ತಿದ್ದಾರೆ. ನಮ್ಮ ತಾತ ಮುತ್ತಾತಗಳು ಎಲ್ಲ ಇಲ್ಲಿದ್ದೇ ಬಂದಿದ್ದಾರೆ. ನಮ್ಮ ಅಪ್ಪಾಜಿ ನಾವನ್ನಾಗಲಿ ಇನ್ನು ಮುಂದೆ ಬರೋ ಜನ್ರೇಷನನ್ನಾಗಲಿ ನಾವು ಪ್ರತಿ ಸಾರಿ ನಮ್ಮೂರ ಜಾತ್ರೆಗೆ ಬಂದು ಹೋಗ್ತೇವೆ. ಆಂಜನೇಯ ಸ್ವಾಮಿದನ್ನಾಗಲಿ ದೇವಮ್ಮವ್ವದನ್ನಾಗಲಿ ಬೇರೆ ಏದೇ ಹಬ್ಬ ಆದರೂ ಕೂಡ ನಮ್ಮ ಹುಟ್ಟಿದ ಹಬ್ಬನಾಗಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಊರಿಗೆ ಬಂದು ನೀವು ಹುಟ್ಟಿದ ಊರಂತ ಅದರ ಅಭಿಮಾನ ನಿಮಗೆ, ಮತ್ತೆ ದೇವ್ರ ಮೇಲಿರುವಂಥ ಒಂದು ಭಕ್ತಿಯಿಂದ ನೀವು ಪ್ರತಿ ವರ್ಷ ಬಂದು ಹೋಗ್ತೀರಾ. ಹೌದು, ಖಂಡಿತ ಇದು ಕೂಡ ನಿಜಾನೇ. ಇನ್ನೂ ಕೆಲವರನ್ನ ಮಾತಾಡ್ತಾ ಹೋಗೋಣ, ತುಂಬ ಜನ ಇದ್ದಾರೆ. ಇನ್ನು ಹಬ್ಬಕ್ಕೆ ನಮ್ಮ ಬಳ್ಳಾರಿಯ ಗ್ರಾಮಾಂತರ ಶಾಸಕ ಆಗಿರುವಂತಹ ನಾಗೇಂದ್ರ ಅವರು ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಹಬ್ಬಕ್ಕೆ ಬಂದಿದ್ದೀರಾ, ಏನು ನಮ್ಮ ಗ್ರಾಮಾಂತರ ಕ್ಷೇತ್ರ ಕಡೆ ಗ್ರಾಮ ಆಗಿದೆ. ಈ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಏನು ಹಿರಿಯರು ಮತ್ತು ಯುವಕರು ಮತ್ತು ಯಜಮಾನರು ಪ್ರತಿಯೊಬ್ಬರು ಮನೆಯಿಂದ ಚಿಕ್ಕ ಮಗುವಿಂದ ಹಿಡಿದು ಕೂಡ ವಯೋವೃದ್ಧರವರೆಗೂ ಕೂಡ ಬಹಳಷ್ಟು ಅದ್ಧೂರಿಯಾಗಿ ಬಹಳಷ್ಟು ಭಕ್ತಿಯಿಂದ ಶ್ರೀ ದೇವಮ್ಮ ದೇವಿಯ ಮತ್ತು ಆಂಜನೇಯ ದೇವಿಯ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹುಶಃ ಅವ್ರಿಗೊಂದು ನಂಬಿಕೆ ಇದೆ. ನಾವೊಂದು ಈ ಎರಡೂ ಒಬ್ಬ ಆಂಜನೇಯ ಶಕ್ತಿಗೆ ಮತ್ತು ದೇವಮ್ಮ ಶಕ್ತಿಗೆ ಎರಡೂ ಶಕ್ತಿಗಳಿಗೆ ತಿಳಿದುಕೊಂಡು ಬಂದಾಗ ನಮ್ಮ ಗ್ರಾಮ ಯಾವತ್ತೂ ಕೂಡ ತಣ್ಣಗಾಗಿ ಶಾಂತಿ ರೀತಿಯಿಂದ ನೋಡ್ಕೊಂಡು ಹೋಗ್ತಾರೆ ಅಂತೇಳಿ ಅದೇ ಒಂದು ವಿಶ್ವಾಸದಿಂದ ಇವತ್ತು ಗ್ರಾಮದ ಈಗಿನ ಕಾಲದಲ್ಲಿರುವಂಥ ಯುವಕರು ಕೂಡ ಅದನ್ನು ಆ ಪ್ರತಿಷ್ಠಿತದಿಂದ ಇವತ್ತೇನು ಯಾವ ರೀತಿಯಾದ ಕಳೆದ ಹಲವಾರು ವರ್ಷಗಳಿಂದ ಯಜಮಾನರ ಹಿರಿಯರು ಮಾಡ್ಕೊಂಡು ಬರ್ತಾರೆ ಅದನ್ನು ಅದೇ ಪದ್ಧತಿಯನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಗ್ರಾಮದ ಹಿರಿಯ ಮುಖಂಡರು ರಾಜಗೌಡ ಯುವಕರಾಗಿರುವಂಥ ವೀರಗೌಡ ಆಭೂಷಣ್ ಗೌಡ ಮತ್ತು ಅನೇಕ ಜನರು ಈ ಕಡೆ ಈ ಭಾಗದಲ್ಲಿ ಪ್ರತಿಯೊಬ್ಬರು ಕೂಡ ಹಿಂದುಳಿದವರು ಮುಂದುಳಿದವರು ಅದು ಅಲ್ಲಾರ್ದೇ ಪ್ರತಿಯೊಬ್ಬರು ಕೂಡ ಭಾಳಷ್ಟು ಒಗ್ಗಟ್ಟಾಗಿ ಈ ಗ್ರಾಮದಲ್ಲಿ ಯಾವತ್ತೂ ಕೂಡ ಹಣ ತಮ್ಮ ರೀತಿಯಲ್ಲಿ ತಿಳ್ಕೊಂಡು ಹೋಗ್ತಿದ್ದಾರೆ. ಆ ರೀತಿಯಾಗಿ ಇವತ್ತು ಎರಡೂ ದೇವಿಯ ಶಕ್ತಿಗಳನ್ನು ದೇವರ ಶಕ್ತಿಗಳನ್ನು ನಂಬಿಕೊಂಡು ಜಾತ್ರೆಗಳನ್ನು ಮಾಡ್ಕೊಂಡು ಹೋಗ್ತಿದ್ರೆ ಅವ್ರಿಗೆ ಒಳ್ಳೆಯದಾಗಬೇಕು, ಮಳೆ ಬೆಳೆ ಎಲ್ಲ ಕೂಡ ಸಮೃದ್ಧಿಯಾಗಿ ಆಗಬೇಕಂತೇಳಿ ಆ ಎರಡೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ.
ಬಂದ್ ಬರ್ರಿ ಅಣ್ಣ. ಲಕ್ಷ್ಮೀ ರಮಣ ಗೋವಿಂದ
ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ನಮ್ಮೂರ ಹಬ್ಬದ ಇನ್ನೊಂದ್ಸಲ ಅದನ್ನು ರೀಕಾಲ್ ಮಾಡಿಬಿಡ್ತೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಎಲ್ಲರೂ ಮಾತಾಡ್ತೀವಿ. ಆ ಬೆಳಗ್ಗೆಯಿಂದ ನಂತರ ಸಂಜೆಯಿಂದ ರಾತ್ರಿ ಜಾತ್ರೆ
ಅದನ್ನ ಜನ ಎಲ್ಲ ಮಾಡಿರುವಂಥ ಆಚರಣೆ ಆಗಿದೆ. ಅನೇಕ ಇಲ್ಲಿರುವಂಥ ಹುಡುಗರು ಕೂಡ ಅವರೇ ಒಂದು ಸ್ವಯಂ ಪ್ರೇರಿತರಾಗಿ ಅವರ ಒಂದು ವೃತ್ತಿಯಿಂದ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದವನ್ನು ಹಂಚಿರೋದಾಗಿದ್ದು, ಇದಾದ ನಂತರ ಏನಾಗುತ್ತೆ ಅಂತಂದರೆ ಮನೆಯಲ್ಲಿದ್ದಂಥ ಎಲ್ಲರೂ ಕೂಡ ಬಂದು ಎಲ್ಲ ಗುರುಗಳಿಗೆ ಹೋಗಿ ಕಾಯಿಗಳನ್ನು ಕೊಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಅವ್ರ ಮನೆಗೆ ಹೋಗಿ ಯಾರು ಉಪವಾಸ ಇರ್ತಾರೆ ಅವರು ಊಟ ಮಾಡ್ತಾರೆ. ಅವ್ರನ್ನ ಕೆಲವರು ಮೊದಲಿಂದನೂ ಉಪವಾಸ ಇಲ್ಲದೆ ನಾರ್ಮಲ್ ಆಗಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನವಂಬರ್ನ ಒಂದು ಹಬ್ಬ ಹೆಣ್ಣು ಗೋಡ ಆಂಜನೇಯ ಸ್ವಾಮಿ ನೋಡ್ತಾ ಇದ್ದಾರೆ. ಇನ್ನೂ ಹೋಗ್ತಾ ಇದ್ದಾರೆ. ಇನ್ನೂ ಕೂಡ ಹಬ್ಬದ ಮೂಡ್ನಲ್ಲೇ ಇರುವಂಥದ್ದು ಎಲ್ಲರೂ ಆಲ್ಮೋಸ್ಟ್ ಆಗಿ ನೋಡಿದ್ರೆ ಇನ್ನೇನು ಅರ್ಧ ರಾತ್ರಿಗೆ 12 ಗಂಟೆ ಮೇಲೆ 12 ಗಂಟೆ ಆಗಿದೆ, 12 ಗಂಟೆ ಮೇಲೆ ಕೂಡ ಆಗಿದೆ. ಇನ್ನೂ ಕೂಡ ಜನ ಮನೆಗೆ ಹೋಗಿ ಇದಿಷ್ಟು ಈ ಹಬ್ಬದ ಒಂದು ವಿಶೇಷ. ಹಾಗಾಗಿ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಹಬ್ಬದ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಅಜರುದ್ದೀನ್ ಜೊತೆ ಫ್ರೀಡಮ್ ಟಿವಿ ಬಳ್ಳಾರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.